ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶೇಷ 2016 ಈ ಚಿತ್ರವನ್ನು ಬೆಳಗ್ಗೆ ಇವತ್ತು ಸಂಜೆ ವೀಕ್ಷಣೆ ಮಾಡಿದ್ರು. ನಿರ್ದೇಶಕರು ಪ್ರದೀಪ್ ಅರಸೀಕೆರೆ, ನಿರ್ಮಾಪಕರು ಉಮೇಶ್ ಗೌಡ. ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಬೆನ್ನೆಲುಬು ರೈತ, ಹಾಗೆ ಈ ದೇಶದ ರಕ್ಷಣೆ ಮಾಡುವಂಥವರು ಪೊಲೀಸ್ ಇಲಾಖೆ. ಈ ಒಂದು ಸಂದೇಶವನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಕೊನೆಯಲ್ಲಿ ಆ ಶೀರ್ಷಿಕೆಯಲ್ಲಿ ಬರುತ್ತೆ, ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಇದೆ ಸರ್, ಹಾಸ್ಪಿಟ್ಲ್ಗಳಿವೆ, ವಿದ್ಯಾಸಂಸ್ಥೆಗಳಿವೆ, ಮತ್ತೊಂದಿದೆ. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟ್ರೇಷನ್ ಇಲ್ಲ ಸರ್, ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಅದು ಈ ದೇಶದ ರಕ್ಷಣೆ ಮಾಡುವಂಥವ್ರು ನೀವೇ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಚಿತ್ರ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಪಾತ್ರಧಾರಿಗಳು, ಈ ಚಿತ್ರದಲ್ಲಿ ನಟನೆ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಂತೂ ನನಗೆ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ, ಚಿತ್ರ ಯಶಸ್ವಿ ಆಗಲಿ, ಇನ್ನೂ ಮುಂದೆ 10 ಚಿತ್ರಗಳನ್ನು ಮಾಡುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಶೇಷ 2016 ಚಿತ್ರದ ಪ್ರೀಮಿಯರ್ ಶೋಗೆ ನಾವು ಬಂದಿದ್ದೀನಿ. ನನ್ನ ಹೆಸರು ಶಿವರಾಮ್ ಅಂತ. ನಾನು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ವಿದ್ಯುತ್ ಇಲಾಖೆ ನೌಕರರಾಗಿದ್ದಂಥ ಪ್ರದೀಪ್ ಕುಮಾರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಹಾಗೆ ಸ್ನೇಹಿತರಾದ ಉಮೇಶ್ ಅವರು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಚಿತ್ರದಲ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಆದರೂ ಕೂಡ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಿದ್ರೆ ಸಮಾಜ ಕೂಡ ನಮಗೆ ಮರಳಿ ಒಳ್ಳೆಯದನ್ನೇ ಮಾಡುತ್ತೆ. ಮಾಡದೆ ಹೋದರೆ, ಕೆಟ್ಟದನ್ನು ಮಾಡಿದ್ರೆ ಸಮಾಜದಿಂದನೂ ಕೂಡ ಕೆಟ್ಟ ಪರಿಣಾಮ ನಮ್ಗೆ ಯಾರು ಕಾರ್ಯನಿರ್ವಹಿಸ್ತೀವಿ ಅವ್ರಿಗೆ ಆಗುತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರ ನಿರ್ಮಾಣದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಚಿತ್ರವನ್ನು ವೀಕ್ಷಣೆ ಮಾಡಿದ್ವಿ. ಚಿತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ಇತ್ತು. ಕುತೂಹಲಕ್ಕೆ ಕೊನೆ ಹಂತದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಹೊಸದಾಗಿ ಏನೋ ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಬಂದಿದ್ದಾರೆ, ಇವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಅಂತೇಳಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಿದ್ಯುತ್ ಕಂಪ್ನಿನಲ್ಲಿ ಲೈನ್ಮೆನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ಆಸಕ್ತಿ ಚಿತ್ರರಂಗದ ಮೇಲೆ ಇದ್ದಿದ್ದರಿಂದ ಆ ಲೈನ್ಮೆನ್ ಉದ್ಯೋಗವನ್ನು ಬಿಟ್ಟು ಇವತ್ತು ಚಿತ್ರ ನಿರ್ದೇಶನ ಮಾಡೋ ನಿಟ್ಟಿನಲ್ಲಿ ಅವರು ತಯಾರಾಗಿದ್ದಾರೆ. ಹಾಗೆ ಒಳ್ಳೊಳ್ಳೆ ಸದವಿ ರೀತಿಯ ಚಿತ್ರಗಳನ್ನ ಮುಂದೆ ನಿರ್ಮಾಣ ಮಾಡಲಿ. ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಶೇಷ 2016 ಯಶಸ್ವಿ ಆಗಲಿ ಅಂತೇಳಿ ಅವರಿಗೆ ನಮ್ಮ ವಿದ್ಯುತ್ ಇಲಾಖೆ ಎಲ್ಲ ನೌಕರರ ಪರವಾಗಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಶೇಷ 2016 ಈ ಒಂದು ಕನ್ನಡ ಚಲನಚಿತ್ರ ಪ್ರೀಮಿಯರ್ ಶೋಗೆ ನಮ್ಮ ಕಿರಿಯ ಇವಾಗ ಯಂಗ್ ನಿರ್ದೇಶಕರಾದಂಥ ನಮ್ಮ ವಿದ್ಯುತ್ ಇಲಾಖೆ ಇಂಧನ ಇಲಾಖೆಯ ಪವರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದಂಥ ಲೈನ್ಮೆನ್ ಅವರು ಇವತ್ತು ಈ ಒಂದು ನಿರ್ದೇಶನ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ವಿ. ನಾವೆಲ್ಲ ಫಿಲಮ್ ನೋಡಿದ್ವಿ. ಫಿಲಮ್ ನೋಡಿದ್ರೆ ನಮ್ಗೆ ಏನು ಅನಿಸ್ತು ಅಂತಂದರೆ, ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಫಿಲಮ್ ಬಂದು ಭಾಳ ವರ್ಷಗಳಾಗೋಗಿತ್ತು. ನಮ್ಮಲ್ಲಿ ಇಂಥ ಸಸ್ಪೆನ್ಸ್ ಇಂಥ ಥ್ರಿಲ್ಲಿಂಗ್ ಫಿಲಮು ಬಂದೇ ಇಲ್ಲ. ಇವೆಲ್ಲ ಮಲಯಾಳಮ್ ಎಲ್ಲ ಬೇರೆ ಕಡೆ ನೋಡೋಕೆ ಹೋಗಿತ್ತು. ಇವತ್ತು ನಮ್ಮ ಪವರ್ಮೆನ್ನು, ನಮ್ಮ ಕರ್ನಾಟಕದ ಪವರ್ಮೆನ್ನು ನಮ್ಮ ಕರ್ನಾಟಕಕ್ಕೆ ಪ್ಲಸ್ ಇಡೀ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ಅಂಥ ಒಂದು ಶೇಷ 2016 ಒಂದು ಫಿಲಮ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ದುಡ್ಡು ಕೊಟ್ಟು ನೋಡಿ ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ತಾ, ನಮ್ಮ ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದಂಥ ಒಬ್ಬ ಚಿಕ್ಕ ಹುಡುಗ ಇವತ್ತೊಂದು ದೊಡ್ಡದಾದಂಥ ಒಂದು ಫಿಲಮ್ನ ಫಸ್ಟ್ ಸ್ಟೆಪ್ಪಲ್ಲೇ ಇಷ್ಟು ಸಕ್ಸಸ್ಫುಲ್ಲಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಫಿಲಮ್ನ ಸ್ಕ್ರೀನ್ಸ್ ಸಮೇತ ನಮ್ಮನ್ನು ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಕುಂಡ್ರಿಸುತ್ತಾಕಿ, ನೀನು ಫಿಲಮ್ ನೋಡು ಅಂತೇಳಿ ಲಾಸ್ಟ್ ಎಂಡ್ವರೆಗೂ ಸಮೇತ ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿ ಫಿಲಮ್ನ ಮಾಡಿದ್ದಾರೆ. ಈವನ್ನು ಪ್ರೊಡ್ಯೂಸರ್ಗೂ ಸಮೇತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರುತ್ತಾ ಫಿಲಮು ಒಳ್ಳೆ ಸಕ್ಸಸ್ ಆಗಲಿ ಅಂತ ಭಗವಂತನ ಬೇಡ್ತಾ, ತಾವು ಸಮೇತ ಈ ಫಿಲಮ್ಗೆ ಒಂದು ಅರಸಿ ಅಂತ ಹೇಳ್ತಾ ಇವನ್ನ ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು.